ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಚಿತ್ರನಟ, ಸಾಮಾಜಿಕ ಹೋರಾಟಗಾರ ಹಾಗೂ ಪ್ರಗತಿಪರ ಚಿಂತಕರು ಆದ ಚೇತನ್ ಅಹಿಂಸಾ ಅವರು ಸೋಮವಾರ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿಗೆ ಭೇಟಿ ಕೊಟ್ಟು ವಿವಿಧ ಸಾಮಾಜಿಕ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಸಭೆ ಮಾಡಿದರು. ಬೆಂಗಳೂರಿನಿಂದ ಆಗಮಿಸಿದ್ದ ಚೇತನ್ ಅಹಿಂಸಾ ಸಂಘಟನೆಗಳನ್ನು ಒಗ್ಗೂಡಿಸಿ ಅವುಗಳನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಅವರಿಗೆ ಆತ್ಮೀಯ ಸ್ವಾಗತ ಕೋರಿದ್ದಾರೆ. ಇವತ್ತು ಮುಂಡಗೋಡಿನಲ್ಲಿ ನಮ್ಮ ರಾಜಕೀಯ ಮುನ್ನೋಟ ಇವತ್ತು ಮಾಡಿದ್ದೀವಿ. ಎಲ್ಲ ಜನಪರ ಸಂಘಟನೆಗಳು, ಎಲ್ಲ ಕಾಳಜಿ ಇರೋ ಈ ಮುಂಡಗೋಡ ಕ್ಷೇತ್ರದಲ್ಲಿ, ತಾಲೂಕಿನಲ್ಲಿ ಯಾರ್ಯಾರು ಒಂದು ರೀತಿ ಜನಸೇವೆ ಮಾಡ್ತಾ ಇದ್ದಾರೆ, ಯಾರ್ಯಾರು ಸಂವಿಧಾನ ಎತ್ತಿಡಿತಾ ಇದ್ದಾರೆ, ಯಾರ್ಯಾರು ಒಂದು ನಮ್ಮ ಮುಂದಿನ ತಲೆಮಾರುಗಳಿಗೆ ನಮಗಾಗಿರೋ ಅನ್ಯಾಯಗಳು ಆಗಬಾರ್ದು ಅನ್ನೋ ರೀತಿ ಶ್ರಮಿಸ್ತಾ ಇದ್ದಾರೋ ಎಲ್ಲರೂ ಸೇರಿದ್ದಾರೆ. ಇವತ್ತು ಒಳ್ಳೆ ಚರ್ಚೆ ಆಯಿತು, ಅನೇಕ ಒಳ್ಳೆ ವಿಚಾರಗಳು ಹಂಚ್ಕೊಂಡಿದ್ದೀವಿ. ನಾವೆಲ್ಲ ಸೇರಿ ಸಮಾಜ ಕಟ್ಟೋದು ನಮ್ಮ ಗುರಿ. ಮತ್ತೆ ಮುಖ್ಯವಾಗಿ ಇನ್ನೊಂದು 5 ತಿಂಗಳಿಗೆ ಹುಬ್ಬಳ್ಳಿನಲ್ಲಿ ಬಹಳ ಬೃಹತ್ತಾದ ಸಮಾವೇಶ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡಬೇಕು ಅಂತ ಉದ್ದೇಶ ಇದೆ. ಅದಕ್ಕೆ ಎಲ್ಲ ರೀತಿ ಸಾಥ್ ಕೊಡ್ತೀವಿ. ನಾವು ಜೊತೆಗೆ ನಿಂತು ನಮ್ಮ ಸಿದ್ಧಾಂತದ ಮುಖಾಂತರ ನಾವು ಕರ್ನಾಟಕನ ಬೆಳೆಸೋಣ. ಆ ಸಿದ್ಧಾಂತನೇ ಸಮಾಜ, ಆ ಸಮಾಜನೇ ಸಂವಿಧಾನವಾದ, ಅದರಿಂದನೇ ಪರಿವರ್ತನೆ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ನಾವೆಲ್ಲ ಚರ್ಚೆ ಆಗಿದೆ. ಈ ಕೆಲಸಗಳು ನಾವು ಮುಂದಿನ ದಿನಗಳಲ್ಲಿ, ಮುಂದಿನ ತಿಂಗಳುಗಳಲ್ಲಿ ಇನ್ನೂ ಬೆಳೆಸ್ತಾ ಹೋಗ್ತೀವಿ. ಕರ್ನಾಟಕದ ಮೂಲೆಯಿಂದನೇ ನಾವೆಲ್ಲ ಒಗ್ಗಟ್ಟಾದರೆ ಪರಿವರ್ತನೆ ಖಂಡಿತ ಇದೆ, ಪರಿಹಾರ ಖಂಡಿತ ಇದೆ. ಕಾರ್ಯಕ್ರಮದಲ್ಲಿ ದಲಿತ ಕರ್ನಾಟಕ ರಾಜ್ಯಾಧ್ಯಕ್ಷ ಯಲ್ಲಪ್ಪ ಹೊಸ್ಮನಿ, ಮಾರುತಿ ಲಮಾಣಿ, ಮಂಜುನಾಥ ಲಮಾಣಿ, ಮನೋಹರ್ ಬಾಬು ಲಮಾಣಿ, ಅಯ್ಯಪ್ಪ ಭಜಂತ್ರಿ, ಸಂಘಟನೆಯ ಪದಾಧಿಕಾರಿಗಳು ಆದ ರಫೀಕ್ ಮಾಧವ್, ಸಲೀಂ ಶೇಖ್, ಅಬೀದ್, ಇಬ್ರಾಹಿಂ ಮುನ್ನಾ ಸೇರಿ ತಾಲೂಕಿನ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಯಲ್ಲಪ್ಪ ಹೊಸ್ಮನಿ, ಮುಂಡಗೋಡ, ಉತ್ತರ ಕನ್ನಡ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.